ನಮಸ್ಕಾರ. ನಾನಿದ್ದೀನಿ ಇವತ್ತು ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಕಾಡಬೇಟ್ನಳ್ಳಿ ಗ್ರಾಮದಲ್ಲಿ. ವಿಶೇಷ ಏನಪ್ಪ ಅಂತಂದರೆ, ಈಗಾಗಲೇ ನಾನು ಇವ್ರ ರೈತರು ಕುಮಾರ್ ಅಂತೇಳಿ ಮೂಗನುಣಸಿ ಅವರು ಇವ್ರ ಬಗ್ಗೆ ನಿಮ್ಗಾಗಲೇ ಹೇಳಿದ್ದೀನಿ. ಏನಪ್ಪ ಅಂತಂದರೆ, ಬಯಲು ಸೀಮೆಯ ದೊಡ್ಡ ಮೆಣಸು ಬೆಳೆಗಾರ ಅಂತೇಳಿ ಈಗಾಗಲೇ ಕೆಲವಾರು ತಿಂಗಳಿಂದನೇ ಒಂದು ವಿಡಿಯೋ ಮಾಡಾಕಿದೆ, ಸಾಕಷ್ಟು ಜನ ನೋಡಿದ್ರಿ. ಈಗ ಅವರು ಮುಂದುವರೆದು ಮೆಣಸು ಜೊತೆ ಕಾಫಿ ಕೂಡ ಪರಿಚಯ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ ಇದೆ ಮೊದಲು ಅಂತಲೇ ಹೇಳ್ಬೋದು, ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಈ ಕಾಫಿ ಈಗಿನ್ನ ಆರಂಭ ಮಾಡಿದ್ದಾರೆ ಹಾಕೋಕ್ಕೆ. ಅದರಿಂದ ಹಾಕೋದು ಮತ್ತು ಆ ನಂತರ ಆರೈಕೆ ಹೇಗೆ ಇದ್ರ ಕ್ರಮಗಳು ಇವ್ರ ಜೊತೆ ಒಂದು ಸಣ್ಣ ವಿವರವನ್ನು ಪಡೆಯೋಣ ಬನ್ನಿ. ರೈತ ಕುಮಾರ್ ಅವರು ಇಲ್ಲಿ 1 ಎಕರೆ ಜಮೀನನ್ನು ಹೊಂದಿದ್ದಾರೆ. ಅದರಲ್ಲಿ ಮೆಣಸನ್ನು ಮಹಾಗನಿ ಬೆಳೆಗೆ ಗಿಡಗಳಿಗೆ ಅಂಟಿಸಿ ಬೆಳೆಸಿದ್ದಾರೆ. ಅದ್ರ ಜೊತೆಗೆ ಟೊಮೊಟೊ, ಈಗೆಲ್ಲ ಈ 1 ಎಕರೆನಲ್ಲಿ ಮತ್ತು ಬಾಳೆ, ಇದ್ರ ಜೊತೆ ಈಗ ಕಾಫಿಯನ್ನು ನಾಟಿ ಮಾಡಿದ್ದಾರೆ ಹೊಸದಾಗಿ. ಈಗ ಒಂದು ತಿಂಗಳ ಹಿಂದೆ. ಈಗ ಇದು ಯಾವ ರೀತಿ ಬೆಳೆಯುತ್ತೆ ಮತ್ತು ಇದೊಂದು ರೀತಿ 1 ಎಕರೆ ಒಳಗೆ ಸಂಪೂರ್ಣವಾಗಿ ಸಮಗ್ರ ಕೃಷಿ ಅಂತಲೇ ಹೇಳ್ಬೋದು. ಬಾಳೆ, ಮೆಣಸು, ಕಾಫಿ, ಟೊಮೊಟೊ ಈ ರೀತಿಯಾಗಿ 5-6 ಬೆಳೆ ಬೆಳೆಯೋ ಮೂಲಕನ ಒಂದು ರೀತಿ ಸಮಗ್ರ ಕೃಷಿಗೆ ಒಂದು ರೀತಿ ಉತ್ತಮ ಉದಾಹರಣೆ ಆಗಿದ್ದಾರೆ. ಮಹಾಗನಿ ಗಿಡಗಳಿಗೆ ಈ ಮೆಣಸನ್ನು ಬೆಳೆಸಿದ್ದಾರೆ. ಇವರು ವಿಶೇಷ ಏನಪ್ಪ ಅಂದ್ರೆ, ನಮ್ಮ ತಾಲೂಕಲ್ಲಿ ದೊಡ್ಡ ಮೆಣಸಿಗೆ ಬೆಳೆಗಾರ ಅಂತಲೇ ಹೆಸರು ಮಾಡಿದ್ದಾರೆ. ಅವ್ರ ಜೊತೆ ಒಂದು ಸಣ್ಣ ಸಂದರ್ಶನ ಮಾಡೋಣ ಬನ್ನಿ. ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗಾಗಲೇ ನೀವು ತಾಲೂಕಲ್ಲಿ ಮೆಣಸು ಬೆಳೆದು ಯಶಸ್ವಿಯಾಗಿದ್ದೀರಿ. ಇದ್ರ ನಡುವೆ ಹೊಸದಾಗಿ ಕಾಫಿಯನ್ನು ನಮ್ಮ ತಾಲೂಕಿಗೆ ಪರಿಚಯ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ. ಇದಕ್ಕೆ ಪ್ರೇರಣೆ ಏನು, ಯಾಕೆ ನೀವು ಕಾಫಿ ಬೆಳಿಬೇಕಂತ ಅನ್ನಿಸ್ತು? ಈ ಮೆಣಸಿನ ಮಧ್ಯೆ ಕಾಫಿ ಬೆಳ್ಬೇಕು ಆ ಕಡೆ ನೋಡಿದ್ವಲ್ಲ, ನಾವು ಇಲ್ಲಿ ಬೆಳೆನ ಅಂತನ ತಂದಿಟ್ಟಿದೀವಿ ಸರ್. ಹೌದಾ? ಎಲ್ಲಿಂದ ತಂದ್ರಿ? ಸಕಲೇಶ್ಪುರದಲ್ಲಿ. ಇದು ಯಾವ ತಳಿ ಇದು ಕಾಫಿ? ಇದು ಚಂದ್ರಗಿರಿ ಅಂತ. ಚಂದ್ರಗಿರಿನ? ಈ ಅರೇಬಿಕಾ ಮತ್ತೆ ರೋಬಸ್ಟ ಈ ಥರದವೆಲ್ಲ ಬತ್ತಲ್ಲ ಅವು? ಸರ್ ಅದು ನಮ್ಮ ಕಡೆ ಇದು ಅಲ್ಲಿ ಕೇಳಿವಲ್ಲ, ಅವ್ರು ನಿಮ್ಮ ಕಡೆ ಚಂದ್ರಗಿರಿ ಆಗತ್ತೆ. ನಮಗೆ ಸುತ್ತ ಹೇಳ್ತಾ ಇದು 5 ಅಡಿನೇ ಅಷ್ಟೇ ಬರೋದು. ನಮಗೆ ಮೆಣಸ್ಕೋಬೇಕಲ್ಲ ಚೆನ್ನಾಗೆ ಇದಾಗುತ್ತೆ ಅಂತ ಗ್ಯಾಪ್ ಇರಲಿ ಅಂತ 5 ಅಡಿದು ಸುತ್ತಾಳ್ದೆ ಅಂತ ತಂದಿಕ್ಕಿದೀವಿ ಇದನ್ನ. ನಮ್ಮ ಕಡೆ ಚೆನ್ನಾಗಿ ಆಗುತ್ತಂತಿದ್ದು. ಸಸ್ಯ ಹೆಂಗೆ ಇದು? ಇದೊಂದು 10 ರೂಪಾಯಿ. 10 ರೂಪಾಯಿ ಸಸ್ಯ. ಇದು ತಳಿ ಚಂದ್ರಗಿರಿ ಅಂತನಾ? ಚಂದ್ರಗಿರಿ. ಇದು ಎಲ್ಲ ಬೆಳೆಗೆ ಬರೋಕ್ಕೆ ಎಷ್ಟು ದಿನ ಬೇಕು ಸರ್? 2 ವರ್ಷ ಬರುತ್ತೆ. 2 ವರ್ಷಕ್ಕೆ ಶುರು ಆಗುತ್ತಾ? ಇದಕ್ಕೆ ಗೊಬ್ಬರ ಗುಂಡಿ ಯಾವ ರೀತಿ ತೆಗಿಬೇಕು? ಅಳತೆ ಕೆಳಗಡೆ 1 ಅಡಿ ಸಾಕು ಸರ್. 1 ಅಡಿ ಕೆಳಗಡೆ ಗೊಬ್ಬರ ದನಿ ಗೊಬ್ಬರ ಹಾಕಿದ್ದು. ಈಗ ಇದಕ್ಕೆ ದನಿ ಗೊಬ್ಬರ ಹಾಕಿದ್ವಿ. ಇದಕ್ಕೆ ಯಾವ್ದಾದ್ರು ರಾಸಾಯನಿಕ ಗೊಬ್ಬರ? ಇದು DAP ಕೊಟ್ಟಿದ್ದು. DAP ಹಾಕಿ ಎಷ್ಟು ದಿನ ಆಯ್ತು? ಇದೊಂದು 10 ದಿನ ಆಯ್ತು. 10 ದಿನ ಅಷ್ಟೇನಾ? ಚಿಗುರು ಬಂದಿದ್ಯಾ? ಬಂದೈತಿ, 2 ಎಲೆ ಬಂದೈತಿ ನೋಡಿ ಸರ್. ಅಲ್ಲಿ ಹಾಕಿದ್ಮೇಲೆ 2 ವರ್ಷ ಬೇಕಾ ಇದು? 2 ವರ್ಷ ಬೇಕು ಫಸಲು ಬರೋಕ್ಕೆ. ಈಗ ಇದು ಮಲೆನಾಡು ಮತ್ತೆ ಕರಾವಳಿ ಬೆಳೆಯೋ ಕಾಫಿಗೂ ಇದಕ್ಕೂ ವ್ಯತ್ಯಾಸ ಏನಾದ್ರು ಆಗ್ತದ? ಯಾಕಂದ್ರೆ ನಾವು ಬಯಲು ಸೀಮೆಯಲ್ಲಿ ಬೆಳಿತಾ ಇದೀವಲ್ಲ ನೀವು. ಏನಿಲ್ಲ, ನಮ್ಮ ಕಡೆಯಿಂದ ಚೆನ್ನಾಗಿ ಬರುತ್ತೆ. ಆ ಕಡೆಯಿಂದ ಅವ್ರಿಗಿಂತನ ತುಂಬಾ ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರುತ್ತೆ. ಅವ್ರು ಆ ಕಡೆ ಹೇಳಿರಲ್ಲ, ನೀವು ನಮ್ಗೇನು ಚೆನ್ನಾಗಿ ಬೆಳಿತೀರಿ ನೀವು ಅಂತ. ಹೌದಾ? ಚೆನ್ನಾಗಿ ಫಸಲು ಬರುತ್ತೆ, ಚೆನ್ನಾಗಿ ಬರುತ್ತೆ. ನಿಮಗೆ ಗೊತ್ತಿದ್ದಂಗೆ ನಮ್ಮ ಸುತ್ತಮುತ್ತ ಯಾರಾದ್ರೂ ಹಾಕಿದಾರ? ನಮ್ಮ ಸುತ್ತಮುತ್ತ ಸಂಘದಲ್ಲಿ ಒಬ್ರು ಹಾಕ್ಯಾರ. ಅಲ್ಲೇ ಒಂದು ನೋಡಿ ನಾವು ಹಾಕೋಣ ಅಂತ. ಅವ್ರಿಗಾಲ ಕೊಯ್ಲಿಗೆ ಏನಾದ್ರು ಬಂದಿದ್ಯಾ? ಈ ಸತಿ ಒಂದು ಸ್ವಲ್ಪ ಬಂದಿದ್ಯಾ? ಈಗ ಮಲೆನಾಡಲ್ಲಿ ಅಥವಾ ಕರಾವಳಿನಲ್ಲಿ ಕಾಫಿಗೆ ನೆರಳಿರುತ್ತೆ. ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಬೆಳೆಸ್ತಾರೆ. ಅದರಿಂದ ಕಾಫಿಗೆ ನೆರಳು ಬೇಕಾಗಿರೋದ್ರಿಂದ ನಾವು ಬಯಲುಸೀಮೆಯಲ್ಲಿ ಇನ್ನೂ ಯಾರೂ ಪ್ರಯತ್ನ ಮಾಡಿರಲಿಲ್ಲ. ಈಗ ನೀವು ಸೇರಿದಂತೆ ಹಲವರು ಈ ಕಡೆ ಮಾಡ್ತಾ ಇದ್ದೀರಿ. ಈಗ ನೆರಳು, ಅದಕ್ಕೆ ಕೃತಕವಾಗಿ ನೆರಳನ್ನು ಮಾಡಬೇಕಾ? ಬೇರೆ ಬೇರೆ ಗಿಡಗಳನ್ನ ಬೆಳೆಸ್ಬೇಕಾ ಅಥವಾ ಹಿಂಗೆ ಬೈಲಲ್ಲೇ ನೆರಳಿಂದಲೇ ಬೆಳೆಯುತ್ತಾ? ಸರ್, ಕಾಫಿಗೆ ಸ್ವಲ್ಪ 50 ಭಾಗ ನೆರಳು ಬೇಕು. 40% ನೆರಳು ಬೇಕಾ? ಅದು ನೆರಳಿಗೆ ಏನು ಮಾಡ್ತಾ ಇದ್ರಿ? ಈಗ ಮೆಣಸಿದೆ, ಗಿಡ ಮಹಾಗನಿ ಗಿಡದ ಇದೈತಲ್ಲ, ಮಹಾಗನಿದು ನೀವೆಲ್ಲ ಇದು ಮಾಡಿದಿರಿ. ಬರುತ್ತೆ. ನಂದು 2 ತಿಂಗಳಿಗೆ ಹೊಡಿತಿ ಚಿಗ್ರಲ್ಲ. ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದು. 2 ತಿಂಗಳಿಗೆಲ್ಲ ಬಂದ್ಬಿಡ್ತೈತಿ. ಹೌದಾ? ಈಗ ನೆರಳು ಬೇಕೇ ಬೇಕಂತ? 40% ಬೇಕು. ನೆರಳಿಲ್ಲ ಅಂದ್ರೆ ಬರಲ್ಲ ಸರ್. ಈಗ ನೀವು ನೋಡಿದ್ರೆ ಇದ್ರ ಜೊತೆ ಮಾಟ ಮಾಡೋಕ್ಕೆ 40% ಬೇಕು. ಬಿಸಿಲು ನಮ್ಮ ಕಡೆ ಜಾಸ್ತಿ ಇಲ್ಲ, ಬೇಕು ಸ್ವಲ್ಪ. ಇದು ಮೆಣಸಿನ ನೆರಳಿರುತ್ತೆ. ಮತ್ತೆ ಬಾಳೆ ತೆಗೆದಾಕ್ಬೇಕಲ್ಲ? ಬಾಳೆ ತೆಗೀತಿ ಸರ್. ಈಗ ಬೆಳೆ ತೆಗಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಅನ್ಸುತ್ತೆ. ಸಮಸ್ಯೆ ಆಗುತ್ತೆ. ಎಲ್ಲ ಗಿಡ ಎಲ್ಲ ಬೇರು ಜಾಸ್ತಿ ಆಗ್ಬಿಡ್ತೈತಿ. ಯಾವ್ದು ಬೆಳೆ ಇದಾಗಲ್ಲ. ಸಸಿ ಎಲ್ಲಿ ತಂದ್ರೆ ನೀವು? ಸಕಲೇಶ್ಪುರನಾ? ಸಕಲೇಶ್ಪುರ ಸರ್. ಸಕಲೇಶ್ಪುರ. ಹೆಂಗೆ ಒಂದು ಸಸಿ ಇವು? 10 ರೂಪಾಯಿ ಫಾರ್ಮುಲೆ ನರ್ಸರಿ ತಂದು ಅವ್ರು ಬೆಳೆಸಿರೋದ? ಇವನ್ನೇನು ಬೀಜದಲ್ಲಿ ಮಾಡೋದ ಅಥವಾ ಏನೋ ಗ್ರಾಫ್ಟೆಡ್ ಅಂದ್ರೆ ಸಸಿ ಕಸಿ? ಗ್ರಾಫ್ಟೆಡ್ ಅಲ್ಲ, ಬೀಜದ್ದು. ಬೀಜದ ಕಸಿ ಮಾಡಲ್ಲ? ಕಸಿ ಮಾಡಲ್ಲ. ಅದೇ ಈಗ ಬೀಜದಿಂದನೇ ಮಾಡಿದ್ರೆ ಗಿಡದ ಗಿಡದ ತಾಯಿ ಗುಣದ ಏನಾದ್ರು ಬರುತ್ತಾ ಅಥವಾ ಹೆಂಗೆ ಇದು? ತಾಯಿ ಗುಣ ಒಳ್ಳೆ ಅವರು ಒಳ್ಳೆ ಗಿಡದಲ್ಲಿ ಬೀಜ ಮಾಡಿ ಕಸಿ ಮಾಡಿ ಕೊಡ್ತಾರೆ ನಮ್ಗೆ. ಅಂದ್ರೆ ಇವು ಕಸಿ ಅಲ್ಲ, ಬೇರೆ ಗಿಡದ ತರ? ಕಸಿಗಿಲ್ಲ, ಬೀಜದ್ದಷ್ಟೇ. ಈಗೆಲ್ಲ ಹುಣಸೆ ಗಿಡಗಳನ್ನೆಲ್ಲ ಕಸಿ ಮಾಡ್ತಾ ಇದಾರೆ. ಅವ್ರು ಕೇಳಿವು ಎಲ್ಲ ಬೀಜದ್ದೇ ಇಕ್ಕದು ಅಂತ ಹೇಳಿರು. ಬೀಜದ್ದೇ ತರಿಸಿದ್ರು ಸರ್. ಈಗ ಅರ್ಧ ಎಕರೆನಲ್ಲಿ ಹಾಕಿದಿರಿ ಕಾಫಿನ ಅಂದ್ರಿ. ಮೆಣಸು ಮದ್ದು ಎಷ್ಟು ಗಿಡ ಹಾಕಿದಿರಿ ಸರ್? ಅರ್ಧ ಎಕರೆ 4 ಗಿಡ ಹಾಕಿದೀವಿ. ಎಷ್ಟು ಅಂತರ? 5 ಅಡಿ. 5 ಅಡಿನಾ? ಅದ್ರ ನಡುವೆ ಈ ಮೆಣಸು ಎಷ್ಟಿದೆ ಈಗ? ಮೆಣಸು 500 ಗುಣಿ ಐತಿ.
ಇದನ್ನ ಹಾಕಿ ಎಷ್ಟು ದಿನ ಆಯ್ತು ಮೆಣಸನ್ನ? ಇಲ್ಲಿ 3 ವರ್ಷ ಸರ್. 3 ವರ್ಷ. ಫಸಲು ಏನಾದ್ರು ಬಂದಿದೆಯಾ ಸರ್? ಈ ಸಲ ಸ್ವಲ್ಪ ಸ್ಟಾರ್ಟ್ ಆಗೈತಿ. ಈಗ ಸ್ಟಾರ್ಟ್ ಆಗಿದೆಯಾ? ಅಲ್ಲಿ ನೀವು ಬೇರೆ ಜಮೀನಲ್ಲಿ ಮಾಡಿದಿರಲ್ಲ, ಅದರಲ್ಲಿ ಎಷ್ಟು ಬರುತ್ತೆ ವಾರ್ಷಿಕವಾಗಿ? ಇದರಲ್ಲ ಸರಿ ಒಂದು 13 ಕ್ವಿಂಟಲ್ ಆಯ್ತು. 500 ಗಿಡಕ್ಕೆ. 500 ಗಿಡಕ್ಕೆ ಏನು ರೇಟ್ ಇತ್ತು? 66,000 ಹಂಗೆ ಕೊಟ್ಟು. ಅಂದರೆ ಅಡಿಕೆಗಿಂತ ಜಾಸ್ತಿ. ಈ ಕಾಫಿಯನ್ನು ಏನು ಬೆಳಿತಿರಲ್ಲ ಆ ರೀತಿ ಈಗ ಮೆಣಸು ಬೆಳೆದ್ರೆ ಅಡಿಕೆ ಗಿಡದಲ್ಲಿ ಅಡಿಕೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ನಿಜನಾ? ಏನಿಲ್ಲ ಸರ್, ಕರೆಕ್ಟಾಗಿ ಯಾವುದು ಕಡಿಮೆ ಆಗಲ್ಲ. ಗೊಬ್ಬರ ಎಲ್ಲ ಮೇಂಟೈನ್ ಮಾಡಿದ್ರೆ ಯಾವುದು ಕಡಿಮೆ ಆಗಲ್ಲ. ಗೊಬ್ಬರ ಬೇಕಷ್ಟೇನಾ? ಗೊಬ್ಬರ ಎರಡು ಸಲ ಕೊಡ್ಬೇಕು. ಕೊಟ್ರೆಲ್ಲ ಚೆನ್ನಾಗಿ ಯಾವುದು ಕಮ್ಮಿ ಆಗಲ್ಲ. ಹೌದಾ? ಈಗ ಮೆಣಸನ್ನು ಬೆಳೆದು ಯಶಸ್ವಿ ಆಗಿದ್ದೀರಿ. ಅಡಿಕೆ ಎಷ್ಟು ಬೆಳಿತೀರಿ, ಮೆಣಸು ಅಷ್ಟೇ ಬೆಳಿತೀರಿ. ಈಗ ಹೊಸದಾಗಿ ಮತ್ತೆ ಒಂದು ವಾಣಿಜ್ಯ ಬೆಳೆ ಎಲ್ಲೋ ಮಲೆನಾಡಲ್ಲಿ ದೂರದಲ್ಲಿ ಬೆಳೀತಕ್ಕಂಥ ಒಂದನ್ನು ಕರಾವಳಿಲಿ ಬೆಳೀತಕ್ಕಂಥ ಬೆಳೆಯನ್ನು ನಮ್ಮ ಬಯಲುಸೀಮೆ ಬೆಳೆಯೋಕ್ಕೆ ಒಂದು ಪ್ರಯತ್ನ ಮಾಡಿದ್ದೀರಿ. ಇದು ಯಶಸ್ವಿ ಆಗ್ತೈತೆ ಅಂತಕ್ಕಂಥದ್ದು ನಂಬಿಕೆ ನಿಮ್ಗಿದೆಯಾ? ಸರ್ ಮಾಡಬೇಕು, ಅದೇ ಆಗುತ್ತೆ. ಅದೇ ಆಗುತ್ತಾ? ಕಷ್ಟಪಟ್ಟು ಮಾಡಿದ್ರೆ ಎಲ್ಲ ಬೆಳಿಬೋದು ಸರ್. ಇದು 2 ವರ್ಷ ಅಂದರೆ ಈಗಿನ ನಾಟಿ ಮಾಡಿ 10 ದಿನ ಆಯ್ತು ಅಂದರೆ ಇನ್ನು 2 ವರ್ಷಕ್ಕೆ ಸುದೀರ್ಘವಾಗಿ ಕಾಯಬೇಕು. ಈ ಬಾಳೆ ಎಲ್ಲ ತೆಗಿಬೇಕಲ್ಲ? ಎಲ್ಲ ತೆಗಿತೀವಿ. ಗೊನೆ ಎಲ್ಲ ಬಂದಿರೋದು ಮುಗಿಲಿ. ಈಗ ಇದಕ್ಕೆ ಏನಾದರೂ ರೋಗಗಳು ಬರುತ್ತಾ ಸರ್? ರೋಗ ಎಲೆ ಕಪ್ಪು ಬರುತ್ತೆ, ಕಪ್ಪು ಎಲೆ ಚಿಕ್ಕ ರೋಗ. ಅದಕ್ಕೆ ಸ್ವಲ್ಪ ಸ್ಪ್ರಿಂಕ್ಲರ್ ಎಲ್ಲ ಮಾಡ್ಬೇಕು. 2 ವರ್ಷ ಆದ್ಮೇಲೆ ಹೂವು ಬರುತ್ತಲ್ಲ ಅವಾಗ ಇದನ್ನ ಯಾವ್ದಾದ್ರು ರಾಸಾಯನಿಕ ಸಂಯೋಜನೆಗಳು ಔಷಧಿ ಹೊಡಿಬೇಕಂತ ಅಲ್ಲಿ ಮೊಗ್ಗು ಬರೋಕ್ಕೆ. ಬೇಸಿಗೆನಲ್ಲಿ ಮೊಗ್ಗು ಬರುತ್ತೆ, ಅವಾಗೆಲ್ಲ ನೀರು ಹಾಕ್ತಾ ಇರ್ಬೇಕು ಮೇಲೆ. ಸ್ಪ್ರಿಂಕ್ಲರ್ ಮಾಡ್ಬೇಕು ಸರ್. ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಚೆನ್ನಾಗಿ ನೀರ್ ಬಿಟ್ರೆ ಸ್ಪ್ರಿಂಕ್ಲರ್ ಅಲ್ಲಿ ಹೂವು ಚೆನ್ನಾಗಿ ಬರುತ್ತೆ. ಹೌದಾ? ಇಲ್ಲಿ ಹೂವು ಸ್ವಲ್ಪ ಇದಾಗುತ್ತೆ. ಈಗ ಬೇರೆ ಪಕ್ಕದೂರಾಗ ಯಾರಿಗೂ ಕಟಾವ್ ಆಗಿದೆ ಅಂತಲ್ಲ, ಅಲ್ಲಿ ನೋಡ್ಕೆ ನಮ್ಮ ವಾಯುಗುಣಕ್ಕೆ ಹೊಂದುತ್ತಂತ ಇದು? ಒಂದು ಸರ್ ಅವ್ರದ್ದು ಈ ಸತಿ ಸ್ವಲ್ಪ ಆಯ್ತು. ರೋಗಗಳಿಗೆ ಬಾಸಿಲ್ ಬಂತ ಅವ್ರಿಗೆ? ರೋಗ ಏನಿಲ್ಲ ಸರ್. ಹೌದಾ? ಹೋಯ್ತಿಲ್ಲ ನಾವು ಮೊನ್ನೆ. ಚೆನ್ನಾಗೈತಿ. ಈಗ ಇದೆಯಾ ಅಂತ ಹಣ್ಣು ಅದರಲ್ಲಿ? ಇಲ್ಲ ಸರ್, ಈಗ ಹೂವು ಅದು ಈಗ ಹೂವು ಆಗಿದೆಯಾ? ಎಲ್ಲ ಕಾಯಿ ಹೂವು ಸಸಿ ಇಡಲ್ಲ ಸರ್. ಒಂದ್ ಟೈಮ್ ಬರಲ್ಲ. ಈಗ 2 ವರ್ಷ ಕಳೆದ್ರೆ ಒಂದ್ ಲೆವೆಲ್ ನಿಲ್ಲುತ್ತೆ ಸಸಿ. ಹೌದಾ? ರೈತ ಈ ಕುಮಾರ್ ಅವರು ಸದಾ ಹೊಸತನ ಏನಾದರೂ ಕೃಷಿ ಮಾಡೋದ್ರಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಅದರಲ್ಲಿ ಮೆಣಸು ಕೂಡ ಆಗ್ಬೋದು, ಮತ್ತು ಟೊಮೊಟೊ ಆಗ್ಬೋದು, ಈ ಬಾಳೆ ಆಗ್ಬೋದು. ಈ ರೀತಿ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಅದರ ನಡುವೆ ಮತ್ತೊಂದು ಹೊಸ ಪ್ರಯತ್ನವಾಗಿ ಈ ಕಾಫಿಯನ್ನು ಹಾಕಿದ್ದಾರೆ. ಅವ್ರು ಹಾಕಿದ ಮೇಲೆ ಮುಗೀತು. ನಾನು ನೋಡ್ದಂಗೆ ಅವರು ನನ್ನ ಸ್ನೇಹಿತ ಕೂಡ, ಹಂಗಾಗಿ ಸಾಕಷ್ಟು ಶ್ರಮ ಮತ್ತು ಆಸಕ್ತಿಯಿಂದ ಮಾಡ್ತಾರೆ. ಈ ಕಾಫಿಲಿ ಕೂಡ ಅವರು ಯಶಸ್ವಿಗೊಳಿಸ್ಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.